ಇದು 1 ಎಕರೆ 6 ಗುಂಟೆ ಫುಲ್ಲು ಟೋಟಲ್ ಅಡಿಕೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಫಲ ಪ್ರಾರಂಭ ಆಗುತ್ತೆ. ಎಷ್ಟು ಗಿಡ ಎಣಿಸ್ಲಿಲ್ಲ, ಬಟ್ 1 ಎಕರೆ 6 ಗುಂಟೆ ತುಂಬಾ ಇದೇ ಥರ ಗಿಡಗಳು ಇಷ್ಟಿಷ್ಟು 5 ಅಡಿ ಡಿಸ್ಟೆನ್ಸ್ ಕೊಟ್ಟು ಪ್ಲಾಂಟೇಶನ್ ಮಾಡಿರೋದು. ಇನ್ನೊಂದು 3-4 ತಿಂಗಳಲ್ಲಿ ಫಲ ಸ್ಟಾರ್ಟ್ ಆಗುತ್ತೆ. ಈ ತಡಿ 40 ಅಡಿ ರೋಡು, ಇದರಲ್ಲಿ ರನ್ನಿಂಗ್ ಬೋರ್ವೆಲ್ ಇದೆ, ಪ್ಲಸ್ ಒಂದಷ್ಟು ಸೆಂಟ್ರಲ್ಲಿ ತೆಂಗು ಒಂದು ಬರ್ತವೆ, ಒಂದು 22-25 ಬರ್ತವೆ. ಸೊ ತುಂಬ ಕ್ರೌಡಾಗಿ ಬೆಳೆದಿರೋದ್ರಿಂದ ಗಿಡ ಕೌಂಟ್ ಮಾಡೋಕ್ಕಾಗಿಲ್ಲ. 2 ರನ್ನಿಂಗ್ ಬೋರ್ವೆಲ್ಲು ಫುಲ್ ರಿಪ್ರಿಗೇಷನ್ ಆಗಿದೆ ಇದಕ್ಕೆ. ತಾರ್ ರೋಡಿಂದ 2ನೇ ಜಮೀನು, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಬಿದಿರು ಗಿಡ, ಅದೇ ತಾರ್ ರೋಡು. ಇಲ್ಲಾಂದರೆ ವೆಹಿಕಲ್ ಮೂವ್ಮೆಂಟ್ ಅದು ತೋರಿಸ್ತೀನಿ. ಪಕ್ಕದಲ್ಲೇ ಊರಿದೆ. ಜನರಲ್ ಕ್ಯಾಟಗರಿ ಇಲ್ಲಿ ಅಳತೆ ಕಲ್ಲೆಲ್ಲ ಇದೆ ನೋಡಿ, ಅಳತೆ ಅದ್ಬಸ್ತು ಎಲ್ಲ ಆಗಿರುವಂಥ ಸ್ಟೇಟ್ ಹೈವೇ ಅಲ್ಗೂರು ಟು ಮದ್ದೂರು ಸ್ಟೇಟ್ ಹೈವೇಯಿಂದ ಇದೆ ತಾರ್ ರೋಡು. ಆ ತಾರ್ ರೋಡ್ಗೆ 2ನೇ ಪಾಯಿಂಟು. ಪ್ಲಸ್ ಇಲ್ಲಿ ಈ ಲ್ಯಾಂಡ್ ಬ್ಯಾಕ್ ಸೈಡ್ಗೆ ಊರು ಬರುತ್ತೆ. ಸ್ಟೇಟ್ ಹೈವೇಯಿಂದ ಅಲ್ಗೂರು ಟು ಮದ್ದೂರು ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 350ರಿಂದ 400 ಮೀಟ್ರು. ಇದು ನೋಡ್ತಾ ಇದ್ರಲ್ಲ, ರೋಡಿಂದ ನೋಡಿದ್ರೆ ತೋಟ ಈ ಥರ ಕಾಣಿಸುತ್ತೆ. ನೋಡಿ, ಇಲ್ಲೇ ಹಿಂದೆಗಡೆ ಊರು ಹಂಗೆ ಇದು ಲ್ಯಾಂಡ್ ಹಿಂಭಾಗನೂ ಕೂಡ ಕಂಟಿನ್ಯೂ ಆಗುತ್ತೆ. ಅದೇ ಸ್ಟೇಟ್ ಹೈವೇ, ಒಂದು 350ರಿಂದ 400 ಮೀಟ್ರ್ ಆಗುತ್ತೆ ಸ್ಟೇಟ್ ಹೈವೇಗೆ. ಈ ಥರ ಪೂರ್ತಿ ಸೆಂಟ್ರಲಲ್ಲಿ ಒಂದು 15 ವರ್ಷದ್ದು ಟೀ ಕೂಡ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಇದೇ ಊರು ಮತ್ತು ಸ್ಟೇಟ್ ಹೈವೇ. ಸೊ ಒಂದು ತಾರ್ ರೋಡಿಂದ 50 ಮೀಟ್ರು. ಇದು ಕೂಡ ಗೌರ್ಮೆಂಟ್ ಮ್ಯಾಪಲ್ಲಿರೋ ರೋಡು. ಫ್ಯೂಚರಲ್ಲಿ ಕಾಂಕ್ರೀಟ್ ಆಗುತ್ತೆ ಇದು. ನೋಡಿ, ಪಕ್ಕದಲ್ಲಿ ಬೇರೆಯವ್ರ ಫಾರಮ್ಗಳಿದೆ. ಅದು ಸ್ವಲ್ಪ ಮುಂದೆ ಒಂದು ಕೋಳಿ ಫಾರಮ್ ಇದೆ. ಈ ಥರ ಸೇಫ್ಟಿಯಾಗಿ ಇರ್ಬೋದಂಥ ಊರು. ಅಲ್ಲಿ ನೋಡಿ ಒಂದು ವೆಹಿಕಲ್ ಮೂವ್ಮೆಂಟ್ ಆಗ್ತದಲ್ಲ, ಅದೇ ಸ್ಟೇಟ್ ಹೈವೇ. ನೋಡಿ, ವೆಹಿಕಲ್ ಸೌಂಡ್ ಬರ್ತಾ ಇದೆ. 1 ಎಕರೆ 6 ಗುಂಟೆ, ಮಳವಳ್ಳಿ ತಾಲೂಕು, ಅಲ್ಗೂರು ಹೋಬಳಿ.